ಸೊ ಹಲೋ ಕರ್ನಾಟಕ, ನಾವು ಇವತ್ತು ಬಂದಿದ್ದೇವೆ ಮಂಗಳೂರಲ್ಲಿರೋ ಸ್ಲೀಪರ್ ಬಸ್ ಯಾರ್ಡ್ಗೆ ಬಂದಿದ್ದೇವೆ. ಸ್ಲೀಪರ್ ಬಸ್ ಯಾರ್ಡ್ಗೆ ಯಾಕೆ ಬಂದಿದ್ದೇವೆ ಅಂದರೆ ನಮ್ಮ ಮುಂದೆ ನೋಡ್ಬೋದು ಐಡಿಯಲ್ ಅವ್ರದ್ದು ತುಂಬ ಸ್ಲೀಪರ್ ಬಸ್ ಬಂದಿದೆ. ಅದರಲ್ಲಿ ಮೇನ್ಲಿ 2 ಸ್ಲೀಪರ್ ಬಸ್, ಅದು ನೀವು ಇಲ್ಲಿದೆ ನಿಮ್ಮ ಮುಂದೆ. ಸೊ ಇದು ಸ್ಲೀಪರ್ ಬಸ್ ಎಲ್ಲಿ ಆಪ್ರೇಟ್ ಆಗೋದು, ಎಲ್ಲಿಗೆಲ್ಲ ಹೋಗ್ತಿದೆ ಸ್ಲೀಪರ್ ಬಸ್, ಎಲ್ಲ ಡೀಟೇಲ್ಸ್ ಕೊಡಲಿಕ್ಕಿದ್ದೇನೆ. ಬ್ರ್ಯಾಂಡ್ ನ್ಯೂ ಸ್ಲೀಪರ್ ಬಸ್ ಹೇಗಿರ್ತದೆ, ಇಂಟೀರಿಯರ್ ಹೇಗಿದೆ, ಎಲ್ಲ ಈ ವಿಡಿಯೋಲಿ ತೋರಿಸ್ಲಿಕ್ಕಿದ್ದೇನೆ. ಸೊ ಯಾರೆಲ್ಲ ಚಾನಲ್ಗೆ ಹೊಸದಾಗಿ ಬರ್ತಿದ್ರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋಗೆ ಲೈಕ್ ಮಾಡಿ ಬನ್ನಿ. ನೋಡ್ಬೋದು ಇಲ್ಲಿ ಬಸ್ಸನ್ನು ಸೆಟ್ ಮಾಡ್ತಿದ್ದೀವಿ ಶೂಟ್ಗೆ. ಬಶೀರ್ ಬಾಯ್ ಇದ್ದಾರೆ ಅಲ್ಲಿ ನೋಡ್ಬೋದು. ನಮ್ಮ ಫುಲ್ ಬಸ್ ಯಾರ್ಡ್ ಮ್ಯಾಂಗ್ಳೂರ್ದು. ಸೊ ಇದು ಬಸ್ ಐಡಿಯಲ್ ಬಸ್ ರಿಲೇಟೆಡ್ ರೀಲ್ಸ್ ಕೂಡ ಬರಲಿಕ್ಕಿದೆ ಇವತ್ತು. ಸೊ ನೀವು ನೋಡಿರ್ಬೋದು, ಇದು ವಿಡಿಯೋ ಬರೋಕ್ಕಿಂತ ಮುಂಚೆ ಇನ್ಸ್ಟಾಗ್ರಾಮಲ್ಲಿ ಇದರದ್ದು ಹೈಲೈಟ್ಸ್ ರೀಲ್ ಬಂದಿರ್ತದೆ. ಸೊ ಬನ್ನಿ. ನಮ್ಮ ಜೊತೆ ಐಡಿಯಲ್ ಟ್ರಾವೆಲ್ಸ್ ಇದು ಪೈಲಟ್ ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ಒಂದು ಮನ್ಸೂರ್ ಅಂತ ಹೇಳಿ. ಓಕೆ ಸರ್, ನೀವೊಂದು ಡ್ರೈವಿಂಗ್ ಫೀಲ್ಡಲ್ಲಿ ಎಷ್ಟು ವರ್ಷದಿಂದ ಇದ್ದೀರಿ? ನಾನು ಆಯಿತು ಒಂದು 8 ವರ್ಷ ಆಯಿತು. ಓಕೆ ಸರ್, 8 ವರ್ಷದ ಒಂದು ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳ್ಬೋದಾ ಸರ್? ಏನಾದರೂ ಹೇಳ್ಬೋದು. ಹೇಳಿ ಸರ್. ಹಾಗಾದರೆ ಎಕ್ಸ್ಪೀರಿಯನ್ಸ್ ಅಂದರೆ ನಾವು ಕಂಡಕ್ಟರ್ ಆಗಿ ಡ್ರೈವರ್ ಆಗಿದ್ದು. ಓಕೆ. ಆಮೇಲೆ ಸ್ವಲ್ಪ ನೋಡಿ ಕಲಿತು. ಓಕೆ, ಹಾಗೆ ಡ್ರೈವಿಂಗ್ ಫೀಲ್ಡ್ಗೆ ಒಂದು ಬಂದದಲ್ಲ? ಹೌದೌದು. ಓಕೆ ಸರ್. ಸರ್ ನೀವು ಒಂದು ಎಷ್ಟನೇ ವರ್ಷದಲ್ಲಿ ಸರ್ ಒಂದು ನಮ್ಮ ಕಂಡಕ್ಟರ್ ಕೆಲಸಕ್ಕೆ ಬಂದಿದ್ರಿ? ನಾನು ಸ್ಕೂಲ್ ಬಿಟ್ಟು ಆವಾಗಲೇ ಚಿಕ್ಕದಿಂದನೇ ನನಗೆ ಒಂದು ಡ್ರೀಮ್ ಇತ್ತು, ಒಂದು ಡ್ರೈವರ್ ಆಗಬೇಕಂತ. ಓಕೆ. ಅವತ್ತಿಂದನೇ ಆವಾಗಲೇ ನಾನು ಬಸ್ ತೊಳೆಯೋದು ಈ ಥರ ಎಲ್ಲ. ಓಕೆ, ಇದು ಬಸ್ ಫೀಲ್ಡ್ಗೆ ಒಂದು ಎಂಟರ್ ಆದ್ರಲ್ಲ ಸರ್? ಹಾಗೆ ನಾವೀಗ ಐಡಿಯಲ್ ಬಸ್ ಒಳಗೆ ಕೂತ್ಕೊಂಡಿದ್ದೇವಲ್ಲ ಸರ್, ಐಡಿಯಲ್ ಸಂಸ್ಥೆ ಬಗ್ಗೆ ಏನಾದ್ರು ಹೇಳಿಕ್ಕೆ ಇಷ್ಟಪಡ್ತೀರಾ ಸರ್? ಐಡಿಯಲ್ ಒಳ್ಳೆ ಸಂಸ್ಥೆ. ಓಕೆ. ಓನರ್ಗಳದ್ದೇನು ಕಿರಿಕಿರಿ ಇರಲ್ಲ. ಓಕೆ. ಮತ್ತೆ ಏನಾದರೂ ಸ್ವಲ್ಪ ಇದಾದ್ರೆ ಹೇಳ್ತಾರೆ, ಸ್ವಲ್ಪ ಜಾಗೃತಿ ಮಾಡ್ಕೊಳ್ಳಿ ಅಷ್ಟೇ, ಬೇರೆ ಕಿರಿಕಿರಿ ಅದು ಇದೇನಿಲ್ಲ. ಒಳ್ಳೆ ಕಂಪ್ನಿ, ಒಳ್ಳೆ ಸಂಸ್ಥೆ. ಓಕೆ ಸರ್. BS6 ಲೇಲ್ಯಾಂಡ್ ಗಾಡಿಯಲ್ಲಿ ಇದೆಯಲ್ಲ ಸರ್? ಹೌದು. ಓಕೆ ಸರ್, ಇದು ಎಷ್ಟು ಸಿಲಿಂಡರ್ ಸರ್ ಗಾಡಿ? ಇದು 6 ಸಿಲಿಂಡರ್ ಗಾಡಿ. ಓಕೆ, 6 ಸಿಲಿಂಡರ್ ಗಾಡಿ ಇಲ್ಲ ಸರ್. ಸರ್ 4 ಸಿಲಿಂಡರ್ ಮತ್ತೆ 6 ಸಿಲಿಂಡರ್ ಎಂತ ಸರ್ ಡಿಫ್ರೆನ್ಸ್ ಇದೆ? ಡಿಫ್ರೆಂಟ್ ಅಂದ್ರೆ 4 ಸಿಲಿಂಡರಲ್ಲಿ ಸ್ವಲ್ಪ ಪಿಕಪ್ ಕಮ್ಮಿ ಇರುತ್ತೆ. ಓಕೆ. ಮತ್ತೆ 6 ಸಿಲಿಂಡರಲ್ಲಿ ಪಿಕಪ್ ಸ್ವಲ್ಪ ಜಾಸ್ತಿ ಇರುತ್ತೆ, ಸ್ವಲ್ಪ ಜಾಸ್ತಿ ತಗೊಳುತ್ತೆ, ಸಿಲಿಂಡರ್ ಜಾಸ್ತಿ ಇದೆಯಲ್ಲ. ಓಕೆ. ಅಷ್ಟೇ, ಬೇರೆ ಏನು ಅಷ್ಟು ಡಿಫ್ರೆಂಟ್ ಏನಿದಿಲ್ಲ. ಮತ್ತೆ ಡೀಸೆಲ್ ಎಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಮೈಲೇಜ್ ಎಲ್ಲ. ಓಕೆ, 4 ಸಿಲಿಂಡರ್ ಅಲ್ಲಿ ಮೈಲೇಜ್ ಜಾಸ್ತಿ ಸರ್, 6 ಸಿಲಿಂಡರ್ ಅಲ್ಲಿ ಸರ್ ಜಾಸ್ತಿ? 4 ಸಿಲಿಂಡರ್ ಅಲ್ಲಿ ಮೈಲೇಜ್ ಜಾಸ್ತಿ. ಓಕೆ, ಹಾಗೆ ಅಲ್ಲ ಸರ್? ಹಾಗಾದ್ರೆ ಸಿಲಿಂಡರ್ ಎಷ್ಟು ಜಾಸ್ತಿ ಮೈಲೇಜ್ ಕಮ್ಮಿ ಆಗುತ್ತೆ? ಹೌದೌದು. ಪಿಕಪ್ ಜಾಸ್ತಿ ಇರುತ್ತೆ, ಸಿಲಿಂಡರ್ ಜಾಸ್ತಿ ಆದಷ್ಟು ಪಿಕಪ್ ಒಳ್ಳೇದು, ಸಡನ್ಲಿ ಪಿಕಪ್ ತಗೊಳುತ್ತೆ. ಓಕೆ. ಗಾರ್ಡ್ ಸೆಕ್ಷನ್ ಅಲ್ಲಿ ತುಂಬಾ ಯೂಸ್ ಆಗುತ್ತೆ ಏನಲ್ಲ ಸರ್? ಹೌದೌದು. ಓಕೆ ಸರ್. ಹಾಗಾದ್ರೆ ಸರ್ ಇದು ಗಾಡಿ ಖಾಲಿ ಗಾಡಿ ಮತ್ತೆ ಒಂದು ಫುಲ್ ಪ್ಯಾಕ್ ಆಗಿ ಪ್ಯಾಸೆಂಜರ್ ಇರ್ತಾರಲ್ಲ ಸರ್, ಆಗ ನಿಮ್ಗೆ ಡ್ರೈವಿಂಗ್ ಅಲ್ಲಿ ಏನಾದ್ರು ಡಿಫ್ರೆನ್ಸ್ ಏನೋ ಕಾಣಿಸ್ತದ ಸರ್? ಇಲ್ಲ, ಘಾಟಿಯಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಕಾಣ್ತದೆ, ಮತ್ತೆ ನಾರ್ಮಲ್ ಅಲ್ಲಿ ಅಷ್ಟೇ. ಓಕೆ, ನಾರ್ಮಲ್ ಖಾಲಿ ಗಾಡಿ ಕೂಡ ಇದ್ರೆ ಒಂದೇ ಲೆಕ್ಕ, ಪ್ಯಾಸೆಂಜರ್ ಇದ್ರೆ ಕೂಡ ಒಂದೇ ಲೆಕ್ಕ ಆಗ್ತದೆ. ಒಂದೇ ಲೆಕ್ಕ ಆಗುತ್ತೆ. ಗಾರ್ಡ್ ಸೆಕ್ಷನ್ ಅಲ್ಲಿ ಮಾತ್ರ ಒಂದು ಗೊತ್ತಾಗ್ತದಲ್ಲ ಅಷ್ಟೇ. ಓಕೆ ಸರ್. ಹಾಗಾದ್ರೆ ಸರ್ ಮುಂಚೆಯಿಂದ BS3 BS4 ಎಲ್ಲ ಗಾಡಿ ಬಂದಿದೆಯಲ್ಲ ಸರ್, ನಿಮ್ಮದು ಫೇವ್ರೆಟ್ ಗಾಡಿ ಯಾವ್ದು ಸರ್? ಈಗ ನಾವು BS6 ಅಲ್ಲಿ ಇದ್ದೇವೆ, ನಿಮ್ಮ ಫೇವ್ರೆಟ್ ಗಾಡಿ ಯಾವ್ದು ಸರ್? ನಂದು ಫೇವ್ರೆಟ್ ಗಾಡಿ ಅಂದ್ರೆ BS4. BS4 ಅಲ್ಲ ಸರ್? ಆಲ್ಮೋಸ್ಟ್ ನಾನು ಕೇಳಿದ್ದೆ, ಆಲ್ಮೋಸ್ಟ್ ಎಲ್ಲ ಡ್ರೈವರ್ BS4 ಸರ್. ಹೌದೌದು. ನಿಮ್ಮದು ಚಾಯ್ಸ್ ಹೇಗೆ ಸರ್ BS4? ನಂದು ಫೇವ್ರೆಟ್ ಗಾಡಿ ಲೈಲ್ಯಾಂಡ್ ಗಾಡಿ. ಓಕೆ. BS4 ಗಾಡಿ ಒಳ್ಳೆ ಗಾಡಿ, ಯಾಕಂದ್ರೆ ಅದು ಆಫ್ ಸೆನ್ಸರ್ ಗಾಡಿ. ಮತ್ತೆ ಏನಾದ್ರೂ ಸ್ವಲ್ಪ ಪ್ರಾಬ್ಲಮ್ ಆದ್ರೂ ನಾವೇ ರೆಡಿ ಮಾಡ್ಕೊಂಡು ಹೋಗ್ಬೋದು. ಹೌದು ಸರ್. ಈ ಗಾಡಿ ಎಲ್ಲ BS6 ಗಾಡಿ ಎಲ್ಲ ಪ್ರತಿಯೊಂದು ಸೆನ್ಸರು. ಇದಕ್ಕೆ ನಾವೇನು ಮಾಡೋಕ್ಕಾಗಲ್ಲ, ಯಾಕಂದ್ರೆ ಶೋರೂಮ್ ಅವರೇ ಲ್ಯಾಪ್ಟಾಪ್ ತಗೊಂಡ್ಬಂದು ಆ ಥರ ರೆಡಿ ಮಾಡ್ಕೊಂಡು ಹೋಗ್ಬೇಕು. ನಮ್ಗೆ ಏನು ಮಾಡೋಕ್ಕಾಗಲ್ಲ. ಓಕೆ ಸರ್. ಹಾಗಾದ್ರೆ ಒಂದು BS4 ಒಂದು ನಿಮ್ಗೆ ಇಷ್ಟ ಅಲ್ಲ ಸರ್? ಇಷ್ಟ BS4 ಇಷ್ಟ. ಮತ್ತೆ ಮುಂಚೆದು BS3 ಓಕೆ. BS3 BS4 ಅಲ್ಲ ಒಳ್ಳೆ ಗಾಡಿ. ಓಕೆ, ಒಳ್ಳೆ ಗಾಡಿ ಅಲ್ಲ ಒಳ್ಳೆ ಗಾಡಿ. ಸರ್ ನಮ್ಮ ಐಡಿಯಲ್ ಸಂಸ್ಥೆಯಲ್ಲಿ BS4 ಗಾಡಿ ಇದೆಯಾ ಸರ್? ಇದೆ, 2 ಗಾಡಿ ಇದೆ. ಓಕೆ, 2 ಗಾಡಿ ಇದೆ ಅಲ್ಲ ಸರ್? 2 ಗಾಡಿ ಇದೆ. ಮುಂಚೆ ಇತ್ತು ಗಾಡಿ, ಸೇಲ್ ಮಾಡಿದ್ರು. ಇವಾಗೆಲ್ಲ ಹೊಸ ಗಾಡಿ, 2 ಗಾಡಿ BS4 ಇದೆ. ಓಕೆ, ಮತ್ತೆ ಎಲ್ಲ ಗಾಡಿ ಹೊಸತಲ್ಲ ಸರ್? ಹೊಸ BS6 ಅಲ್ಲ ಸರ್? ಹೌದೌದು, BS6. ಓಕೆ, ಒಂದು BS6 ಅಂದ್ರೆ ಒಂದು ಕಂಫರ್ಟೇಬಲ್ ಅಂತ ಕೂಡ ಹೇಳ್ಬೋದಲ್ಲ ಸರ್? ಹೌದು, ಗಾಡಿ ಓಡಿಸ್ಲಿಕ್ಕೆಲ್ಲ ಚೆನ್ನಾಗಿರುತ್ತೆ. ಅಂದ್ರೆ ಕಾರ್ ಓಡಿಸ್ದಾಗನೆ ಚೇರಿಂಗ್ ಎಲ್ಲ ಚಿಕ್ಕದು, ಗೇರು ಚಿಕ್ಕದು, ಕಾರ್ ಓಡಿಸ್ದಾಗನೆ ಕಂಫರ್ಟ್ ಇದೆ ಅಲ್ಲ ಸರ್? ಇರುತ್ತೆ. ಓಕೆ ಸರ್. ಸರ್ ನಾವು BS4 BS3 ಗಾಡಿ ಎಲ್ಲ ನೋಡಿದ್ವಲ್ಲ ಸರ್, ಈಗ BS6 ಇದು ಸ್ಪೆಸಿಫಿಕೇಶನ್ ಹೇಳ್ಬೋದು ಸರ್? ಡ್ಯಾಶ್ ಅಲ್ಲಿ ಏನೆಲ್ಲ ಇದ್ರೆ ಅಂತ ಹೇಳ್ಬೋದಾ ಸರ್? ಡ್ಯಾಶ್ ಅಲ್ಲಿ ಇದು ಬಟನು, ನಮ್ದು ಬ್ಯಾಟ್ರಿ. ನಾವಿವಾಗ ಗಾಡಿ ತಗೊಂಡ್ಬಂದು ಇಲ್ಲಿ ಪಾರ್ಕಿಂಗ್ ಅಲ್ಲಿ ಹಾಲ್ಟ್ ಮಾಡಿ ಹೋಗ್ತೀವಿ, ಬ್ಯಾಟ್ರಿ ಡೌನ್ ಆಗೋದಾಗ ಇದನ್ನ ಆಫ್ ಮಾಡಿ ಹೋಗೋದು. ಏನು ಕರೆಂಟ್ ಏನು ಬರಲ್ಲ ನೋಡಿ, ಇದು ಆನ್ ಮಾಡಿದ್ರೆ ಆಫ್ ಇದಾಗುತ್ತೆ. ಓಕೆ,
ಆಮೇಲೆ ಇದು ನಮ್ದು ಹೆಡ್ಲೈಟು, ಈ ಬಟನ್ ಹಾಕಿದ್ರೆ ಮಾತ್ರ ಇಲ್ಲಿ ಹೆಡ್ಲೈಟ್ ಹಾಕಿದ್ರೆ ಇದಾಗೋದು. ಓಕೆ. ಮತ್ತೆ ಇದು 4 ಇಂಡಿಕೇಟ್ರು. ಓಕೆ. ಮತ್ತೆ ಇದು ಬರುತ್ತೆ ನಿಮ್ದು ಈ ಕಾರ್ಬೇಟ್ರಿ ಇದೆಯಲ್ಲ ಸೈಲೆನ್ಸರ್ ಅಲ್ಲಿ. ಹೌದು. ಅದ್ರದ್ದು ಕ್ಲೀನ್ ಮಾಡುವಂತ ಒಂದು ಇದು, ಅದು ಇಲ್ಲಿ ಇದು ತೋರಿಸ್ತದೆ. ಓಕೆ. ರೀಜನರೇಷನ್ ಸರ್ ಅದು? ರೀಜನರೇಷನ್. ಓಕೆ, ಅದಕ್ಕೆ ರೀಜನರೇಷನ್ಸ್ ಕೂಡ ಹೇಳ್ತಾರಲ್ಲ ಸರ್? ಹೌದೌದು. ಓಕೆ. ಮತ್ತೆ ಯಾವ್ದು ಸರ್ ಬೇರೆ? ಮತ್ತೆ ಇದು ವೈಪರು, ಮತ್ತೆ ಇಲ್ಲಿ ಹೆಡ್ಲೈಟು, ಇಂಡಿಕೇಟ್ರು. ಓಕೆ. ಎಲ್ಲ ಇದ್ರಲ್ಲಿದೆ. ಓಕೆ, ಎಲ್ಲ ಅದ್ರಲ್ಲ ಇದೆಲ್ಲ ಸರ್. ಸರ್ ನಿಮ್ಮ ಹಿಂದೆ ಒಂದು ಸೈರನ್ ಆಯ್ತಲ್ಲ ಸರ್, ಬ್ಯಾಟ್ರಿ ಕಟ್ ಆಫ್ ಮಾಡಿ ಆನ್ ಮಾಡುವಾಗ? ಅದು ಫೈರ್ ಇದ್ದು, ಅದು ಇವಾಗಿದ್ದು ಹೊಸ RTO ರೂಲ್ಸ್. ಓಕೆ. ಫೈರ್ ಇದ್ದು, ಮತ್ತೆ 3 ಎಕ್ಸಿಟ್ ಡೋರ್ ಬೇಕು, ಎಮರ್ಜೆನ್ಸಿ ಎಕ್ಸಿಟ್, ಮತ್ತೆ ಇದು ಕಿಟ್ಟು. ಓಕೆ, ಫಸ್ಟ್ ಏಡ್ ಕಿಟ್ ಕೂಡ ಇದೆ ಅಲ್ಲ? ಕಿಟ್ ಕೂಡ ಇದೆ. ಅದು ಫೈರ್ದು, ಅದು ಸೈರನ್ ಆಗುತ್ತೆ ನಮ್ಗೆ. ಅದು ಇಲ್ಲಿ ಬಟನ್ ಇದೆ, ಓಕೆ. ಬಟನ್ ಇದ್ ಮಾಡಿದ್ರೆ ಫೈರ್ ಇದಾಗುತ್ತೆ. ಓಕೆ ಸರ್, ಹಾಗಾದ್ರೆ ಒಂದು ಮೇನ್ಲಿ ತುಂಬಾ ಕಡೆ ಬಸ್ ಅಲ್ಲಿ ಅಗ್ನಿ ಅಂದ್ರೆ ಫೈರ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗ್ತಿದೆ. ಹೌದೌದು. ಬಿಸಿಲು ಕೂಡ ಆಗಿದೆ ಸರ್, ಯಾವ್ದು ಪ್ರಾಬ್ಲಮ್ ಇಂದ ಆಗ್ತದೆ ಅಂತ ಹೇಳಲಿಕ್ಕೆ ಆಗಲ್ಲ ಸರ್. ಅದಕ್ಕೆ ಸೇಫ್ಟಿಯನ್ನು ಮೇಂಟೈನ್ ಮಾಡ್ತಿದ್ದೀರಲ್ಲ ಸರ್ ಫುಲ್ ಐಡಿಯಲ್ ಅಲ್ಲಿ? ಹೌದೌದು. ಬರೋ ಗಾಡಿ ಎಲ್ಲದಕ್ಕೂ ಅದೇ ತರ ಇರುತ್ತೆ, ಅದು RTO ರೂಲ್ಸ್. ಓಕೆ, RTO ರೂಲ್ಸ್ ಪ್ರಕಾರವೇ ಗಾಡಿ ಮಾಡಿದಿರಲ್ಲ ಸರ್? ಹೌದೌದು. ಓಕೆ ಸರ್. ಅಂದ್ರೆ ಇಲ್ಲಿ ಡೋರ್ ಇತ್ತು. ಓಕೆ. ಇದಕ್ಕೆ ಇವಾಗ ಅದು RTO ರೂಲ್ಸ್, ಅದು ತೆಗಿಬೇಕು ಡೋರ್. ಓಕೆ, ಈಗ ಡೋರ್ ಹಾಕ್ಲಿಕ್ಕಿಲ್ಲ ಸರ್? ಡೋರ್ ಹಾಕ್ಲಿಕ್ಕಿಲ್ಲ. ಡ್ರೈವರ್ ಕ್ಯಾಬಿನ್ ಮತ್ತೆ ಪ್ಯಾಸೆಂಜರ್ ಗೆ ಈಗ ಏನ್ ಕೂಡ ಹಿಂದೆ ಡೋರ್ ಇಲ್ಲ ಅಲ್ಲ ಸರ್? ಡೋರ್ ಇಲ್ಲ. ಮುಂಚೆ ಡೋರ್ ಇತ್ತು. ಫುಲ್ ಈಗ ಓಪನ್. AC ಗಾಡಿಯಲ್ಲಿ ಹೇಗೆ ಸರ್? AC ಗಾಡಿಯಲ್ಲಿ ಡೋರ್ ಇದೆಯಾ? ಇಲ್ಲ, AC ಗಾಡಿಯಲ್ಲೂ ಡೋರ್ ತೆಗ್ದಿದ್ದಾರೆ, ನಮ್ಮ ಫ್ರೆಂಡ್ ಗಾಡಿಯಲ್ಲೂ ತೆಗ್ದಿದ್ದಾರೆ. ಓಕೆ ಸರ್, ಆಗ AC ಅಲ್ಲಿ ಏನು ಪ್ರಾಬ್ಲಮ್ ಬರಲ್ವಾ ಸರ್? ಇಲ್ಲ, AC ಒಳಗಡೆಯಿಂದ ಡೈರೆಕ್ಟ್ ಕ್ಯಾಬಿನಿಗೆ ಹೊಡಿತದೆ. ಓಕೆ. ಹಂಗಾಗಿ ಏನು ಪ್ರಾಬ್ಲಮ್ ಬರಲ್ಲ. ಮತ್ತೆ ಇದು ದೊಡ್ಡ ಪ್ರಾಬ್ಲಮ್ ಅಂದ್ರೆ ಡೋರ್ ಹಾಕಿದ್ರೆ 10,000 ಫೈನು, ಮತ್ತೆ ಡೋರ್ ಅವಾಗಲೇ ಬಿಚ್ಚಬೇಕು. ಓಕೆ, 10,000 ಫೈನ್ ಇದೆಯಲ್ಲ ಸರ್? ಫೈನ್ ಇದೆ, ಹೌದು. RTO ಹೊಸ ರೂಲ್ಸ್ ಅದು. ಓಕೆ ಸರ್, ಹಾಗಾದ್ರೆ ಒಂದು ತುಂಬಾ RTO ರೂಲ್ಸ್ ಚೇಂಜ್ ಆಗ್ತಾ ಇರ್ತದಲ್ಲ ಸರ್, ಅದ್ರ ಬಗ್ಗೆ ಇನ್ಫಾರ್ಮೇಶನ್ ನಿಮ್ಗೆ ಇರುತ್ತೆ ಅಲ್ಲ ಸರ್? ಇರುತ್ತೆ, ಸ್ವಲ್ಪ ಇರುತ್ತೆ. ಓಕೆ ಸರ್, ಹಾಗಾದ್ರೆ ಮತ್ತೆ ಇದು ಏನ್ ಸರ್ ಹೇಳ್ಬೋದಾ? ಯಾವ್ದು ಸರ್? ಇದು ನಮ್ಗೆ ಚಾರ್ಜ್ ಕೇಬಲ್, ಚಾರ್ಜರ್ ಹಾಕಿ ಮೊಬೈಲ್ ಎಲ್ಲ ಚಾರ್ಜ್ ಮಾಡ್ಲಿಕ್ಕೆ ಅಲ್ಲ ಸರ್? ಮತ್ತೆ ಇದು ಡೋರ್. ಡೋರ್ ಇದು ಈ ಕಡೆ ಮಾಡಿದ್ರೆ ಓಪನ್ ಆಗುತ್ತೆ. ಓಕೆ, ಡೋರ್ ಓಪನಿಂಗ್ ಅಲ್ಲ ಸರ್? ಇದು ಯಾವ್ದು ಸರ್, ಎಲೆಕ್ಟ್ರಿಕ್ ಅಲ್ಲ ಏರ್ ಸರ್ ಅದು? ಇದು ಏರ್. ಓಕೆ, ಏರ್ ಅಲ್ಲ ಸರ್? ಹೌದು, ಏರ್. ಓಕೆ ಸರ್, ಹಾಗಾದ್ರೆ ಎಲ್ಲ ಇದ್ರೆ ಇದು ಆಪರೇಟ್ ಮಾಡಿದ್ರಿಂದಲೇ ಎಲ್ಲ ಡೋರ್ ಓಪನ್ ಆಗೋದು. ಓಕೆ ಸರ್, ಹಾಗಾದ್ರೆ ಸರ್ ನೀವೊಂದು ಕುತ್ಕೊಂಡ ಮೇಲೆ ಒಂದು ಚಿಕ್ಕ ಬೆಡ್ ತರ ಇದೆಯಲ್ಲ ಸರ್, ಅದೇನ್ ಸರ್? ಅದಂದ್ರೆ ರಾತ್ರಿ ನಮ್ಗೆ ಕಂಡಕ್ಟರ್ ಪಿಕಪ್ ಎಲ್ಲ ಮಾಡಿ ಸುಸ್ತಾಗಿ ಮಲಗಬೇಕಾದ್ರೆ ಇದ್ರಲ್ಲಿ ಮಲ್ಕೋಬಹುದು. ಓಕೆ, ಅದು ಫೋಲ್ಡ್ ಆಗುತ್ತೆ ಅಲ್ಲ? ಇದು ಇಲ್ಲಿ ಈ ಕಡೆ ಮೇಲ್ಗಡೆ ಫೋಲ್ಡ್ ಆಗುತ್ತೆ. ಓಕೆ. ಓಕೆ ಸರ್, ಅಲ್ಲಿ ರೆಸ್ಟ್ ಮಾಡ್ಬೋದಲ್ಲ ಸರ್? ರೆಸ್ಟ್ ಮಾಡ್ಬೋದು, ಅಂದ್ರೆ ಗಾಡಿ ಎಲ್ಲ ಒಳಗಡೆ ಫುಲ್ ಇದ್ರೆ ಓಕೆ ಇಲ್ಲಿ ರೆಸ್ಟ್ ಮಾಡ್ಬೋದು, ಆರಾಮಾಗಿ ಮಲ್ಕೋಬಹುದು. ಓಕೆ ಸರ್, ಹಾಗಾದ್ರೆ ಒಂದು ಕಂಡಕ್ಟರ್ ಆಗಿ ಡ್ರೈವರ್ ಕೂಡ ಒಂದು ಕಂಫರ್ಟ್ ಇರುತ್ತೆ. ಹೌದು. ಓಕೆ ಸರ್, ಹಾಗಾದ್ರೆ ಸರ್ ಇದು ನೈಟ್ ಸರ್ವಿಸ್ ಗಾಡಿ ಅಂದ್ರೆ ನಮ್ದು ಲಾಂಗೆಸ್ಟ್ ಗಾಡಿ ಅಲ್ಲ ಸರ್? ನೈಟ್ ಬಿಟ್ರೆ ನೆಕ್ಸ್ಟ್ ಸ್ಟಾಪ್ ಅರ್ಲಿ ಮಾರ್ನಿಂಗ್ ಅಲ್ಲ ಸರ್? ಹೌದು. ಓಕೆ ಸರ್, ನೀವೊಂದು ಆಸ್ ಅ ಡ್ರೈವರ್ ಆಗಿ ಅಥವಾ ಪೈಲಟ್ ಆಗಿ ಈ ಗಾಡಿ ಅಲ್ಲಿ ಸ್ಟಾರ್ಟ್ ಮಾಡಿ ಹೊರಡೋಕ್ಕಿಂತ ಮುಂಚೆ ಗಾಡಿಯಲ್ಲಿ ಏನೆಲ್ಲ ನೋಡ್ತೀರಿ ಸರ್? ನಾವು ಸಾಯಂಕಾಲ ಬರ್ತೀವಿ, ಆಲ್ಮೋಸ್ಟ್ ಗಾಡಿಯಲ್ಲಿ ಇರ್ತೀವಿ, ನಾವು ಗಾಡಿಯಲ್ಲಿ ಮಲಗ್ತೀವಿ. ಒಮ್ಮೊಮ್ಮೆ ಊರಿಗೆ ಮನೆಗೆ ಹೋದ್ರೆ ಸಾಯಂಕಾಲ ಬಂದು ಫಸ್ಟಿಗೆ ನೀರು ನೋಡ್ತೀವಿ. ಓಕೆ. ರೇಡಿಯೇಟರ್ ನೀರು ಚೆಕ್ ಮಾಡ್ತೀವಿ, ಆಮೇಲೆ ಆಯಿಲ್ ನೋಡ್ತೀವಿ. ಓಕೆ. ಆಮೇಲೆ ಒಂದು ರೌಂಡ್ ಹೋಗಿ ಟೈರ್ ಎಲ್ಲ ನೋಡ್ಕೊಂಡ್ ಬರ್ತೀವಿ, ಸೈಡ್ ಏನೆಲ್ಲ ಇದಾಗಿದೆ ಏನಂತ. ಆಮೇಲೆ ಒಳಗಡೆ ಬಂದು ಬೆಡ್ಡು ಅದು ಇದು ಒಳಗಡೆದೆಲ್ಲ ಚೆಕ್ ಮಾಡ್ತೀವಿ, ಸ್ಕ್ರೀನು ಮತ್ತೆ ಚಾರ್ಜರ್ದು. ಓಕೆ. ಯಾವ್ದೆಲ್ಲ ಚೆಕ್ ಮಾಡ್ಬಿಟ್ಟು ನಾವು ಇಲ್ಲಿ ಹೇಳ್ತೀವಿ, ಅವರು ಅವತ್ತೇ ರೆಡಿ ಮಾಡ್ತಾರೆ. ಮತ್ತೆ ಇನ್ನೊಂದು ಏನಂದ್ರೆ ಈ ಕಂಪ್ನಿಯಲ್ಲಿ ದುಡಿಲಿಕ್ಕೆ ಖುಷಿ ಆಗೋದೇನಂದ್ರೆ ನಮ್ದು ಗಾಡಿ ಯಾವ್ದು ರೋಡಲ್ಲಿ ಒಂದು ಬ್ರೇಕ್ ಡೌನ್ ಆಗಲ್ಲ. ಓಕೆ. ಯಾಕಂದ್ರೆ ಎವ್ರಿ ಟ್ರಿಪ್ ಇಲ್ಲಿಂದ ಬೆಂಗಳೂರಿಗೆ ಹೋಗಿ ಬೆಂಗಳೂರಿಂದ ರಿಟರ್ನ್ ಇಲ್ಲಿ ಬಂದ ಮೇಲೆ ಎವ್ರಿ ಟ್ರಿಪ್ ಪ್ರತಿಯೊಂದು ಗಾಡಿ ಚೆಕ್ ಆಗುತ್ತೆ. ಓಕೆ. ಪ್ರತಿಯೊಂದು ಚೆಕ್ ಆಗಿ ಮುಂದ್ಗಡೆ ಫ್ರಂಟ್ ಟೈರ್ ಬಿಚ್ಚಿ ಒಳಗಡೆ ಲೈನರ್ ಅದು ಇದೆಲ್ಲ ಚೆಕ್ ಮಾಡ್ತಾರೆ. ಅದೊಂದು ಒಳ್ಳೆ ಖುಷಿ ಆಗುತ್ತೆ, ಯಾಕಂದ್ರೆ ಗಾಡಿದ ಕೆಲಸದ ಬಗ್ಗೆ ಆಗ್ಲಿ ಯಾವ್ದ್ರ ಬಗ್ಗೆ ನಮ್ಮ ಓನರ್ ಬಗ್ಗೆ ಅದು ಮಾತಾಡ್ಲಿಕ್ಕೆ ಇಲ್ಲ ಆ ವಿಷಯದಲ್ಲಿ. ಓಕೆ ಸರ್, ಹಾಗಾದ್ರೆ ಸೇಫ್ಟಿ ಕನ್ಸರ್ನ್ ಮೇನ್ ಅಲ್ಲಿ ಇಟ್ಟಿದ್ದಾರಲ್ಲ ಸರ್? ಮೇನ್ ಇಟ್ಟಿದ್ದಾರೆ, ಮೇನ್ ಸೇಫ್ಟಿ ಕನ್ಸರ್ನ್ ಅಲ್ಲ ಸರ್? ಸೇಫ್ಟಿ ಕನ್ಸರ್ನ್ ಒಂದು ಪ್ಯಾಸೆಂಜರ್ ಗೆ ಸಿಕ್ಕಿದ್ರೆ ಅದರ ನಂಬಿಕೆಯಲ್ಲೇ ಒಂದು ಬರ್ತಾರಲ್ಲ ಸರ್ ಪ್ಯಾಸೆಂಜರ್? ನಮ್ದು ಆಲ್ಮೋಸ್ಟ್ ಐಡಿಯಲ್ ಅಲ್ಲಿ ನಮ್ದು ಇವಾಗ ದೇರ್ಲಘಟ್ಟ ರೂಟ್ ಅಲ್ಲಿ ರೆಗ್ಯುಲರ್ ಪ್ಯಾಸೆಂಜರ್ ಇದ್ದಾರೆ ನಮ್ದು ಐಡಿಯಲ್ ಅಲ್ಲಿ ಬರುವ. ಓಕೆ ಸರ್, ಹಾಗೆ ರೇಟಿಂಗ್ ಕೂಡ ಒಳ್ಳೆ ಇದೆಲ್ಲ ಸರ್ ರೆಡ್ ಬಸ್ ಅಲ್ಲಿ? ಹೌದು. ಹೈಯೆಸ್ಟ್ ರೇಟಿಂಗ್ ಕೂಡ ಇದೆಲ್ಲ ಸರ್? ಎಲ್ಲ ಹೊಸ ಗಾಡಿ, ಹಳೆ ಗಾಡಿ ಯಾವ್ದಿಲ್ಲ. ಓಕೆ. ಕೆಲಸನೂ ಅದೇ ತರ. ಓಕೆ ಸರ್, ಅಂದ್ರೆ ಅಪ್ ಟು ಡೇಟ್ ಏನ್ ಕೂಡ ಮೆಕ್ಯಾನಿಕಲ್ ವರ್ಕ್ ಪೆಂಡಿಂಗ್ ಇಡುದಿಲ್ಲ ಅಲ್ಲ? ಏನು ಪೆಂಡಿಂಗ್ ಇರಲ್ಲ, ಅದು ಬೆಳಿಗ್ಗೆ ಅಷ್ಟು ಇಲ್ಲಿ ಬಂದ ತಕ್ಷಣ ಅವ್ರು ಚೆಕ್ ಮಾಡ್ತಾರೆ, ಆಮೇಲೆ ಎಲ್ಲ ಸಾಯಂಕಾಲ ಅಷ್ಟೊತ್ತಿಗೆ ಫುಲ್ ಕ್ಲಿಯರ್ ಆಗುತ್ತೆ. ಓಕೆ ಸರ್, ಇದು ಬಸ್ ಇದೊಂದು ರೂಟ್ ಹೇಳ್ಬೋದಾ ಸರ್? ರೂಟ್ ಅಂದ್ರೆ ಇವಾಗ ಮಂಗಳೂರಿಂದ ಬಿಟ್ಟು ಮಂಗಳೂರಿಂದ ನಾವು ಪಂಪೈಲಿಗೆ ಬಂದು ಪಂಪೈಲಿಂದ 2 ಟೈಪ್ ಹೋಗುತ್ತೆ ಗಾಡಿ. ಓಕೆ.
ಎರಡು ಗಾಡಿ ಈ ಥರ ಹೋಗುತ್ತೆ ನಮಗೆ. ಯಾವ ಥರ ಇಲ್ಲಿ ತೊಕ್ಕೋಟಾಗಿ ತೊಕ್ಕೋಟಿಂದ ಸೀದಾ ದೇರ್ಲಗಟ್ಟೆಯಿಂದ ಮುಡಿಪು ಓಕೆ ಮುಡಿಪು ಹೋಗಿ ಅಲ್ಲಿಂದ ತಿರ್ಗಾ ಡಿವೈಟ್ ಆಗುತ್ತೆ, ಮೆಲ್ಕಾರಿಗೆ ಬಂದು ಹೋಗುತ್ತೆ. ಓಕೆ ಇನ್ನೊಂದು 2 ಸ್ವಲ್ಪ ಗಾಡಿ ಈ ಕಡೆ ಹೋಗುತ್ತೆ ನಮ್ದು. ಮುಡಿಪಿಯಿಂದ ಸಾಲತ್ತೂರು ಹೋಗಿ ಸಾಲತ್ತೂರಿಂದ ವಿಟ್ಲ ಬಂದು ವಿಟ್ಲದಿಂದ ಪುತ್ತೂರು ಬಂದು ಉಪ್ಪಿನಾಡಿ ಬಂದು ಟಚ್ ಆಗುತ್ತೆ. ಓಕೆ ಆ ಥರ ಇದೆ. ಮತ್ತೆ ಸ್ವಲ್ಪ ಗಾಡಿ ಇಲ್ಲಿಂದ ದೇರ್ಲಗಟ್ಟೆ ಹೋಗಿ ದೇರ್ಲಗಟ್ಟೆಯಿಂದ ಮೆಲ್ಕಾರ್ ಬಂದು ಟಚ್ ಆಗೋ ಗಾಡಿ ಇದೆ. ಓಕೆ ಇನ್ನು ಸ್ವಲ್ಪ ಗಾಡಿ ಡೈರೆಕ್ಟ್ ಹೋಗುತ್ತೆ ಈ ಕಡೆ ಬೀಚ್ ರೋಡ್ ಈ ತರ ಆಗಿ ಹೋಗುತ್ತೆ. ಓಕೆ ಡೈರೆಕ್ಟ್ ಹೋಗುತ್ತೆ. ಓಕೆ ಸರ್, ಬ್ಯಾಂಗ್ಳೂರಲ್ಲಿ ಎಲ್ಲೆಲ್ಲ ಲೊಕೇಶನ್ ಅಲ್ಲಿ ಡ್ರಾಪ್ ಇದೆ ಸರ್? ಬ್ಯಾಂಗ್ಳೂರ್ ಆಲ್ಮೋಸ್ಟ್ ಎಲ್ಲ ರೂಟ್ ಅಲ್ಲಿ ನಮ್ದು ಸ್ಟಾಪ್ ಇದೆ. ಆಲ್ಮೋಸ್ಟ್ ಎಲ್ಲ ಸ್ಟಾಪ್ ಇದೆ. ವಿದ್ಯಾಪೀಠ ಇದೆ, ಮತ್ತೆ ವೈಟ್ ಫೀಲ್ಡ್ ಇದೆ. ಓಕೆ ಚಂದಾಪುರ ಹೋಗೋದಾದ್ರೂ ಚಂದಾಪುರಕ್ಕೆ 2 ರೂಟ್ ಅಲ್ಲಿ ಹೋಗುತ್ತೆ. ಓಕೆ ಒಂದು ಡೈರೆಕ್ಟ್ ಹೋಗೋದಂದ್ರೆ ನಮ್ದು ಮಡಿವಾಲ್ ಆಗ್ಬಿಟ್ಟು ಹೋಗುತ್ತೆ ಒಂದು ಇದು. ಇನ್ನೊಂದು ರೂಟ್ ನಮ್ದು ಈ ಕಡೆ ಹೆಬ್ಬಾಲ ಬಂದು ಮೆಕ್ರಿ ಸರ್ಕಲ್ ಆಗಿ ಮಾರ್ತಾಲಿ ಆ ತರ ಬರ್ತೀವಿ. ಟಿನ್ ಫ್ಯಾಕ್ಟ್ರಿ, ಕೇರ್ಪುರಂ ಆ ಟೈಪ್ ಇದರಲ್ಲಿ ಬರ್ತದೆ. ಹೌದು ಸರ್. ಆಲ್ಮೋಸ್ಟ್ ನೀವು ರೂಟ್ ಸೆಟ್ ಮಾಡಿದ್ರೆ ನಮ್ ಗಾಡಿ ಇಲ್ಲಿ ಕೂತ್ರೆ ಬೆಂಗಳೂರಲ್ಲಿ ಎಲ್ಲೂ ಸ್ಟಾಪ್ ಇದೆ. ಓಕೆ ಸರ್, ಹಾಗಾದ್ರೆ ನಮ್ಮ ಹತ್ರ ಈಗ ಟೋಟಲ್ ಎಷ್ಟು ಬಸ್ ಇದೆ ಸರ್ ಸಂಸ್ಥೆಯಲ್ಲಿ? ಸಂಸ್ಥೆಯಲ್ಲಿ ಫಸ್ಟಿಗೆ 12 ಗಾಡಿ ಇತ್ತು. ಓಕೆ ಇವಾಗ ತಿರ್ಗಿ 2 ಗಾಡಿ ಬಂತು. 14 ಇದೆ. ಓಕೆ ಇನ್ನು 2 ಗಾಡಿ ಬರ್ಲಿಕ್ಕಿದೆ AC. ಓಕೆ, ಇನ್ನೆರಡು AC ಗಾಡಿ ಬರ್ಲಿಕ್ಕೆ ಇದೆ. ಹೌದು. ಓಕೆ ಸರ್, ಹಾಗಾದ್ರೆ ನಮ್ಮದೀಗ ಒಂದು ಮ್ಯಾಂಗ್ಳೂರಿಂದ ಬಿಟ್ರೆ ಒಂದು ಎಷ್ಟು ಗಾಡಿ ಬಿಡುತ್ತೆ ಸರ್ ಅಟ್ ಎ ಟೈಮ್ ಅಲ್ಲಿ? ಒಂದು ಈ ಕಡೆಯಿಂದ ಬಿಡ್ಬೇಕಾದ್ರೆ 6 ಗಾಡಿ ಹೋಗುತ್ತೆ. ಓಕೆ, 6 ಗಾಡಿ ಅಂದ್ರೆ ಆಲ್ಮೋಸ್ಟ್ ಫುಲ್ ಬ್ಯಾಂಗ್ಳೂರನ್ನು ಕವರ್ ಮಾಡ್ತದೆ. ಬೆಂಗಳೂರು ಕವರ್ ಮಾಡುತ್ತೆ. ಓಕೆ, ರೆಡ್ ಬಸ್ ಅಲ್ಲಿ ಹೋಗಿ ಬುಕ್ ಡೆಸ್ಟಿನೇಷನ್ ಹಾಕಿದ್ರೆ ಐಡಿಯಲ್ ಸಿಗ್ತದಲ್ಲ? ಸಿಗುತ್ತೆ. ಓಕೆ ಸರ್, ಮ್ಯಾಂಗ್ಳೂರಿಂದ ಬ್ಯಾಂಗ್ಳೂರ್ ಹೋಗೋರಿಗೆ ಒಂದು ಬೆಸ್ಟ್ ಐಡಿಯಲ್ ಕೊಡ್ತಿದ್ದಾರೆ, ಒಂದು ಸರ್ವಿಸ್ ಕೊಡ್ತಿದ್ದಾರೆ. ಯೂಸ್ ಮಾಡೋದು ನಿಮ್ಮ ಮೇಲೆ ಡಿಪೆಂಡ್ ಇದೆ, ನೀವು ಯೂಸ್ ಮಾಡಬಹುದು ಇದನ್ನು. ಎಸ್, ಗಾಡಿ ಎಲ್ಲ ಚೆನ್ನಾಗಿದೆ, ಎಲ್ಲ ಹೊಸ ಗಾಡಿನೇ. ಹೌದು ಸರ್, ಎಲ್ಲ ಹೊಸ ಗಾಡಿ, ಅದ್ರ ಬಗ್ಗೆ ಏನು ಮಾತಾಡಕ್ಕಿಲ್ಲ. ಕ್ಲೀನ್ ಅಂಡ್ ನೀಟ್ ಆಗಿದೆ. ಹೌದು ಸರ್, ಹೈಜೀನ್ ಒಂದು ಒಳ್ಳೆ ಮೇಂಟೈನ್ ಮಾಡಿದ್ದಾರೆ ಸರ್ ಗಾಡಿಯಲ್ಲಿ. ಮತ್ತೆ ಗಾಡಿದ ಕಂಡೀಷನ್ ಆಗಲಿ ಎಲ್ಲ ಪ್ರತಿಯೊಂದು ಒಳ್ಳೆ ಮೇಂಟೈನ್ ಮಾಡಿದ್ದಾರೆ. ಹೌದು ಸರ್, ಹೌದು. ಹಾಗಾದ್ರೆ ಓಕೆ ಸರ್, ಥ್ಯಾಂಕ್ ಯು. ನಾವೀಗ ಒಂದು ಬಸ್ಸಿನ ಒಳಗೆ ಬಂದಿದ್ದೀವಲ್ಲ ಸರ್, ಬಸ್ಸಿನ ಒಳಗೆ ಪ್ಯಾಸೆಂಜರ್ನವರಿಗೆ ಏನೆಲ್ಲ ಫೆಸಿಲಿಟಿ ಕೊಡ್ತೀರಾ ಸರ್ ಒಂದು ಹೇಳ್ಬೋದಾ? ಪ್ಯಾಸೆಂಜರಿಗೆ ಅಂದ್ರೆ ಮೊಬೈಲ್ ಚಾರ್ಜಿಂಗ್ ಕೊಡ್ತೀವಿ. ಓಕೆ, ಮತ್ತೆ ಮೊಬೈಲ್ ಹೋಲ್ಡರ್ ಇದೆ. ಓಕೆ, ಮತ್ತೆ ಇದು ಲೈಟ್ ಇದೆ ಮೇಲ್ಗಡೆ. ಓಕೆ, ಲೈಟ್ ಇದೆ ಅಲ್ಲ ಸರ್, ರೀಡಿಂಗ್ ಲೈಟ್ ಕೂಡ ಇದೆ. ರೀಡಿಂಗ್ ಲೈಟ್ ಇದೆ. ಮತ್ತೆ ಇಲ್ಲಿ ಬ್ಯಾಗ್ ಇಟ್ಕೋಬಹುದು. ಓಕೆ, ಬ್ಯಾಗ್, ವಾಟರ್ ಬಾಟ್ಲು. ಓಕೆ, ಮತ್ತೆ ಬೆಡ್ ಸಮೇತ ಹೈಜಿನಿಕ್ ಆಗಿದೆ. ಓಕೆ, ಕಂಫರ್ಟೇಬಲ್. ಓಕೆ, ಕಂಫರ್ಟೇಬಲ್ ಬೆಡ್ ಕೂಡ ಕೊಟ್ಟಿದ್ದೀರಲ್ಲ ಸರ್? ಮತ್ತೆ ಸ್ಕ್ರೀನು. ಓಕೆ, ಪ್ರೈವಸಿ. ಮತ್ತೆ ಕೆಳಗಡೆ ನಮ್ಗೆ ಸ್ಲೀಪರ್ ಇಡಕ್ಕೆ ಮುಂಚೆ ಎಲ್ಲ ಈ ಕಡೆ ಮಿಡ್ಲಲ್ಲಿ ಇರ್ತಾ ಇದ್ರು. ಓಕೆ, ಅವಾಗ ನಾವು ಬ್ರೇಕ್ ಹಾಕಿದ್ರೆ ಇಲ್ಲಿಂದ ಇಲ್ಲಿ ಬ್ರೇಕ್ ಹಾಕಿದ್ರೆ ಅಲ್ಲಿ ಬರ್ತಾ ಇತ್ತು. ಇವಾಗೆಲ್ಲ ಇದ್ರ ಒಳಗಡೆ ಸ್ಪೇಸ್ ಕೊಟ್ಟಿದ್ದಾರೆ. ಓಕೆ, ಮತ್ತೆ ಎಮರ್ಜೆನ್ಸಿ ಕೊಟ್ಟಿದ್ದಾರೆ. RT ರೂಲ್ಸ್ ನಾನು ಅವಾಗಲೇ ಹೇಳಿದೆ. ಹೌದು ಸರ್, ಹೌದೌದು. ಓಕೆ, ಇದರಲ್ಲಿ ನಮಗೆ ಎಮರ್ಜೆನ್ಸಿ ಡೋರ್ ಓಪನ್ ಮಾಡಿ ಇಳಿಲಿಕ್ಕೆ ಓಕೆ ಲ್ಯಾಡರ್ ಕೂಡ ಕೊಟ್ಟಿದ್ದಾರೆ. ಓಕೆ, ಒಂದು ಬೆಸ್ಟ್ ಕಾನ್ಸೆಪ್ಟ್ ಸರ್. ಯಾಕಂದ್ರೆ ಕೆಲವರು ಜಸ್ಟ್ ಡೋರ್ ಕೊಡ್ತೀರಾ ಸರ್, ಡೋರ್ ಕೊಟ್ರೆ ಪ್ಯಾಸೆಂಜರ್ನವರು ಕೆಳಗೆ ಹಾರೋದು ಸರ್, ಹೇಗೆ? ಅದಕ್ಕೆ ಒಂದು ಒಳ್ಳೆ ಕಾನ್ಸೆಪ್ಟ್ ಅಲ್ಲಿ ಲ್ಯಾಡರ್ ಕೂಡ ಕೊಟ್ಟಿದ್ದಾರೆ. ಯಾಕಂದ್ರೆ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಹಾರಿದ್ರೆ ಒಂದು ರಿಸ್ಕ್ ಚಾನ್ಸಸ್ ಕೂಡ ಜಾಸ್ತಿ ಅಲ್ಲ ಸರ್? ಹೌದು ಸರ್, ಹಾಗಾದ್ರೆ ಇದು ಬಸ್ ಅಲ್ಲಿ ಒಂದು ಎಷ್ಟು ಎಮರ್ಜೆನ್ಸಿ ಎಕ್ಸಿಟ್ ಇದೆ ಸರ್? 4 ಇದೆ ಸರ್. ಮೇಲ್ಗಡೆ 3 ಇದೆ. ಓಕೆ, ಇಲ್ಲಿ ಕೆಳಗಡೆ 1 ಇದೆ. ಓಕೆ, ಟೋಟಲ್ 4 ಇದೆ ಅಲ್ಲ ಸರ್? ಸೇಫ್ಟಿ ಕನ್ಸರ್ನ್ ಒಂದು ಟಾಪ್ ಆಗಿ ಒಂದು ನೋಡ್ತಿದ್ದೀರಲ್ಲ ಸರ್, ಐಡಿಯಲ್ ಕಂಪನಿ. ಹೌದು. ಓಕೆ ಸರ್, ಒನ್ ಆಫ್ ದ ಓಲ್ಡೆಸ್ಟ್ ಕಂಪನಿ ಸ್ಲೀಪರ್ ಬಸ್ ಫೀಲ್ಡ್ ಅಲ್ಲಿ. ಒಳ್ಳೆ ಫೆಸಿಲಿಟಿ ಅಂದರೆ ಒಳ್ಳೆ ನಿಮಗೆ ಸರ್ವಿಸ್ ಕೊಡ್ತಿದ್ದಾರೆ ತುಂಬ ವರ್ಷದಿಂದ. ಈ ಸರ್ವಿಸನ್ನು ಅವರು ಹೀಗೆ ಕಂಟಿನ್ಯೂ ಮಾಡ್ತಿದ್ದಾರೆ. ಸೊ ನೀವೆಲ್ಲ ಅವರಿಗೆ ಸಪೋರ್ಟ್ ಮಾಡಬೇಕು ಅಂತ ನಾವು ಕೇಳ್ತಿದ್ದೇವೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸೊ ಬ್ಯಾಕ್ ಪ್ರೊಫೈಲ್ ನೋಡ್ಬೋದು ಗಾಡಿದು. ಎಮರ್ಜೆನ್ಸಿ ಎಕ್ಸಿಟ್ ಹೇಳ್ತಿದ್ವಲ್ಲ, ಬ್ಯಾಕಲ್ಲಿ ಇದೆ ಎಮರ್ಜೆನ್ಸಿ ಎಕ್ಸಿಟ್. ತುಂಬ ದೊಡ್ಡದಲ್ಲಿ ಕೊಟ್ಟಿದ್ದಾರೆ. ಯಾಕಂದರೆ ಕೆಲವು ಗಾಡಿಯಲ್ಲಿ ತುಂಬ ಚಿಕ್ಕದು, ಜಸ್ಟ್ ಹೆಸರಿಗೋಸ್ಕರ ಎಮರ್ಜೆನ್ಸಿ ಎಕ್ಸಿಟ್ ಕೊಡ್ತಾರೆ. ಬಟ್ ಇದರಲ್ಲಿ ಒಳ್ಳೆ ದೊಡ್ಡದು ಸೈಜಲ್ಲಿ ಕೊಟ್ಟಿದ್ದಾರೆ. ಹಾಗೂ ಇವ್ರದ್ದು ವೆಬ್ಸೈಟ್ ನೋಡ್ಬೋದು, www.idealtravels.co. ಮತ್ತು ನಂಬರ್ ಕೂಡ ನೋಡ್ಬೋದು. ಬ್ಯಾಂಗ್ಳೂರಲ್ಲಿ ಬುಕ್ ಮಾಡೋರು ನೋಡಿ, ನಂಬರ್ ಇಲ್ಲಿದೆ. ದೇರ್ಲಗಟ್ಟೆ ಇಲ್ಲಿದೆ, ಹಾಗೂ ಮಂಗಳೂರದು ನೋಡಿ ಇಲ್ಲಿದೆ. ಸೊ ನಿಮಗೆ ಬಸ್ ಬುಕ್ ಮಾಡಲಿಕ್ಕಿದ್ರೆ ಇದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ಸೈಡ್ ಪ್ರೊಫೈಲ್ ಕೂಡ ತೋರಿಸ್ತೀನಿ ಗಾಡಿದು. 2 ಹೊಸದು ಗಾಡಿ ಇದೆ ಇಲ್ಲಿ ನೋಡ್ಬೋದು. ಸರ್, ನೀವು ನಿಮ್ಮದೊಂದು ಜರ್ನಿ ಬಗ್ಗೆ ನಮಗೆ ತಿಳಿಸಿದಿರಿ ಸರ್, ಒಳ್ಳೆ ಇನ್ಫಾರ್ಮೇಷನ್ ಕೊಟ್ರಿ. ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಏನಾದರೂ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ನಿಮ್ಮದು ಮನಿ ಲಾಕ್ಸ್ ನಾನು ಡೈಲಿ ನೋಡ್ತೀನಿ ವಿಡಿಯೋ. ಓಕೆ, ಎಲ್ಲ ವಿಡಿಯೋ ನೋಡ್ತೀನಿ. ಟೂರಿಸ್ಟ್ ಬಸ್ ಇದ್ದು ಇವತ್ತು ನನಗೆ ಖುಷಿ ಆಗ್ತು, ನಂದೇ ವಿಡಿಯೋ ಮಾಡ್ತಿದ್ದೀರ ಅಂತ ತುಂಬ ಖುಷಿ ಆಯ್ತು ನನಗೆ. ಓಕೆ ಸರ್. ಮತ್ತು ಡ್ರೈವರ್ಗಳ ಕಷ್ಟ ಯಾರು ಕೇಳುವವರಿಲ್ಲ, ಓನರ್ಗಳ ಕಷ್ಟ, ಗಾಡಿದ ಕಷ್ಟ. ಜನಗಳು ಹೇಳ್ತಾರೆ ಅವ್ನು ವಾರ್ನ್ ಹಾಕೊಂಡು ಹೋದ ಹಂಗೆ ಹಿಂಗೆ ಅಂತ, ಅವ್ರ ಕಷ್ಟ ಅವ್ರವ್ರಿಗೆ ಇರುತ್ತೆ. ಇದೆಲ್ಲ ಸ್ವಲ್ಪ ಜನಗಳು ಅರ್ಥ ಮಾಡ್ಕೋಬೇಕು. ಮತ್ತು ಮನಿ ಲಾಕ್ಸ್ ಅಂದರೆ ನಮ್ಮದೊಂದು ಹತ್ತಿರದ್ದೇ ಒಂದು ಚಾನಲು. ಹೌದು ಸರ್, ಹೌದು. ಈಗ ಸಪೋರ್ಟ್ ಮಾಡಿ,
ಒಳ್ಳೆಯದಾಗಿ ಇದೇ ಥರ ಬೆಳೀತಾ ಇರಲಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.